ನಾವಿವತ್ತು ಕಲ್ಪತರು ನಾಡು ತುಮಕೂರಿನಲ್ಲಿದ್ದೇವೆ. ತುಮಕೂರಿನ ಜನತೆ ಏನು ಹೇಳ್ತಾರೆ? ಮೋದಿ ಸರ್ಕಾರ ಬಂದ್ರೇನೆ ದೇಶಕ್ಕೆ ಒಳ್ಳೇದಾಗುತ್ತೆ. ಏನು ಮಾಡಿಲ್ಲ ಅಂದ್ರೂ ಕಾಂಗ್ರೆಸ್ ಬೇಕು. ಮೋದಿ ಬರಬೇಕು, ನಮಗೆ ಮೋದಿ ಬರಬೇಕು. ಮೋದಿ ಬರೋ ನಮ್ಮ ದುಡ್ಡೆಲ್ಲ ಬಳ್ಕೊಂಡಿದ್ದಾರೆ, ಏನು ಮಾಡಿಲ್ಲ. ಹಾಕ್ತೀನಿ ಚೆನ್ನ ಅಚ್ಚಾ ಕರ್ತೇನೆ ಎಲ್ಲ ಬುರಾನೇ ಮಾಡ್ತಾ ಇದ್ದಾರೆ. ಅಚ್ಚ ಅಂತ ಒಂದೇ ಮಾಡಿಲ್ಲ. ಕಾಂಗ್ರೆಸ್ನವ್ರು 25,000 ಕೊಡ್ತಾ ಇದ್ರು ಲೋನ್ ಅಂತೇಳಿ ಆ ಮನೆಗಳೆಲ್ಲ ಬಿತ್ತು. ಮೋದಿಗಳೆಲ್ಲ ಬಿತ್ತು. ನಾವೀಗ ತುಮಕೂರು ಜಿಲ್ಲೆ ತಿಟ್ಟೂರಿನಲ್ಲಿದ್ದೀವಿ. ದಯವಿಟ್ಟು ಕೈ ಮುಗಿತೀನಿ, ಯಾರಿಗೂ ಸಿಕ್ತಿಲ್ಲ. ಇವ್ರ ಮನೆಯವ್ರಿಗೆ ಸಿಕ್ಕಿರ್ಬೇಕು ಕ್ಯಾಂಡಿಡೇಟ್ ಅಂತ ಹೇಳಿ. ಕಾಂಗ್ರೆಸ್ ಕಡೆ ಕ್ಯಾಂಡಿಡೇಟ್ ಅಂತ ಸಿಕ್ಕಿರ್ಬೋದು. ಮೋದಿ ಇರ್ಬೇಕು. ಮೋದಿ ಬಿಟ್ರೆ ಆಗಲ್ಲ. ಹಿಂಗೆಲ್ಲ ಇಟ್ಕೊಂಡು ಬರಕ್ಕೆ ಕುಕ್ಕರ್ ಬಂಪ್ ತಂದು ಇಲ್ಲೇ ಕೊಟ್ಟಾಗ್ಬಿಡ್ತಾರೆ. ಬ್ಲಾಸ್ಟ್. ನಾವಿವತ್ತು ಕಲ್ಪತರು ನಾಡು ತುಮಕೂರಿನಲ್ಲಿದ್ದೀವಿ. ಚುನಾವಣೆ ಸಮೀಕ್ಷೆ ಮಾಡಲಿಕ್ಕೆ ಬಂದಿದ್ದೀವಿ. ತುಮಕೂರಿನ ಜನತೆ ಏನು ಹೇಳ್ತಾರೆ, ಏನೆಲ್ಲ ಕುಂದುಕೊರತೆಗಳಿದ್ದಾವೆ, ಏನೆಲ್ಲ ಅಭಿವೃದ್ಧಿ ಆಗಬೇಕು, ಯಾವ ನಾಯಕರನ್ನ ಆಯ್ಕೆ ಮಾಡ್ಕೋಬೇಕು, ಯಾವ ಪಕ್ಷದಿಂದ ಒಂದು ಅಧಿಕಾರದ ಹಿಡಿತ ಕೊಟ್ಟರೆ ಚೆನ್ನಾಗಿರುತ್ತೆ ಅನ್ನೋದನ್ನು ಕೇಳ್ಕೊತ ಬರೋಣ. ಅವರು ಏನೆಲ್ಲ ಹೇಳ್ತಾರೆ, ಅವ್ರ ಕುಂದುಕೊರತೆಗಳೇನಿದ್ದಾವೆ, ಯಾರಿಗೆ ಒಲವು ತೋರ್ತಾರೆ ಅನ್ನೋದು ಕೂಡ ನೋಡ್ತಾ ಬರೋಣ. ಬನ್ನಿ. ಗೌಡ್ರು ಬರಬೇಕು, ಮುದ್ದನ್ಮೇಗೌಡರು ಬರಬೇಕು. ಮುದ್ದನ್ಮೇಗೌಡರೆಲ್ಲ ಇನ್ನೊಬ್ಬರಾಗಲಿ, ಕಾಂಗ್ರೆಸ್ ಸರ್ಕಾರ ಬರಬೇಕು. ನಮ್ಮ ಕರ್ನಾಟಕದಲ್ಲಿ ಒಂದು 15 ಸೀಟ್ ಆದರೂ ಬರಬೇಕು. ಅವರು 15 ಸೀಟ್ ಬಂದರೆ ನಮಗೆ ಇವತ್ತು ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಯಾಕೆಂತಂದರೆ ಬಡವರು ಬಗ್ಗರಿಗೆ ಮಾಡಿಕೊಟ್ಟಿದ್ದಾರೆ. ಬಿ ಜೆ ಪಿಯರ ಪರವಾಗಿ ಏನೂ ನಮಗೆ ಮಾಡೋಕ್ಕಾಗಲ್ಲ. ಮೋದಿ ಅಲ್ಲೇ ಇರ್ಬೋದು, ಮೋದಿಯವರು ಮಾಡಿದ್ದಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿ ನಮಗೊಂದು 20 ಸೀಟ್ ಗೆಲ್ಲಿಬೇಕು. 20 ಸೀಟ್ ಬೇಕೇ ಬೇಕು. ಈಗ ವಿ ಸೋಮಣ್ಣ ಬರ್ತಾರೆ ಈ ಸರಿ. ವಿ ಸೋಮಣ್ಣನೇ ಬರಲಿ. ಬಿಜೆಪಿಗೆ ವೋಟ್ ಹಾಕಿದ್ದು ಯಾಕೆಂದರೆ ಕಳೆದ ಬಾರಿ ಹಾಕಿದ್ದು ಅವ್ರೇನು ಕೆಲಸ ಮಾಡಿಲ್ಲ. ಈಗ ನಮ್ಮ ಕರ್ನಾಟಕದಲ್ಲಿ ನಮ್ಮ ತುಮಕೂರು ಡಿಸ್ಟಿಕಲ್ಲಿ ಬಸವರಾಜ್ ಅವರು ಏನೂ ಮಾಡಿಲ್ಲ. ಸುಮ್ಮನೆ ಅವ್ರು ಗೆದ್ದರು, ಮನೇಲಿ ಮನಿಕೊಂಡ್ರು. ಬಡವ್ರ ಬಗ್ಗರು ಬಡವ್ರ ಬಗ್ಗರು ಇವತ್ತು ನಮ್ಮ ಸರ್ಕಾರದಲ್ಲಿ ಕಾಂಗ್ರೆಸ್ನವರು ಏನೋ ಅಲ್ಪ ಸ್ವಲ್ಪ ಹಿಂದುಳಿದ ವರ್ಗ ಜನಕ್ಕೆ ಏನೋ ಮಾಡಿದ್ದಾರೆ. ಇವತ್ತು ನಮಗೆಲ್ಲ ಸಿಗುತ್ತೆ, ಎಲ್ಲ ಸಿಗುತ್ತೆ. ನಮ್ದು ಯಾವುದೋ ತೊಂದರೆ ಇಲ್ಲ, ಎಲ್ಲ ಸಿಗುತ್ತೆ. ನೀರಿಂದು ತುಂಬ ಅಂದರೆ ನೀರಿಂದು ಏನು ಮಾಡ್ತಾರೆ? ನೀರಿಂದ ಅನುಕೂಲ ಅಂದರೆ ನಮ್ಮ ಮನೆ ಅದ, ಅದು ಫೇಲ್ ಆದ್ರೆ ಏನು ಮಾಡ್ತಾರೆ? ಭೂಮಿ ಒಳಗಿರೋ ನೀರನ್ನ ಸರ್ಕಾರ ಯಾವ ಸರ್ಕಾರ ಬಂದರೂ ಏನೂ ಮಾಡೋಕ್ಕಾಗಲ್ಲ. ಇಲ್ಲ ಮಳೆ ಹುಯ್ಬೇಕು, ನದಿ ಹರಿಬೇಕು, ಕೆರೆ ತುಂಬಬೇಕು, ಕಟ್ಟೆ ತುಂಬಬೇಕು. ಆವತ್ತು ಎಲ್ಲ ಜನಗಳಿಗೆ ಅನುಕೂಲ ಇರ್ತದೆ. ಯಾರು ಸರ್ಕಾರದಿಂದ ದುಡ್ಡು ಕೊಟ್ಟು ತರೋದಲ್ಲ. ಮಳೆ ಆಗಲಿ ಏನೋ ಒಂದು ಬೋರ್ ಹಾಕ್ಸ್ಬೋದು, ಬಂದರೆ ಬರ್ಬೋದು, ಬಿಟ್ಟರೆ ಬಿಡ್ಬೋದು ನೀರು ಅಷ್ಟೇ. ಇದು ಬೇರೆದು ಏನೂ ಇಲ್ಲ. ಕೇಂದ್ರದಲ್ಲಿ ಯಾವ್ದು ಬಂದರೆ ಚೆನ್ನಾಗಿರ್ತದೆ? ಸೊ ಯಾವ್ದು ಬಂದರೂ ಚೆನ್ನಾಗಿರ್ತದೆ. ಈಗ ಕಾಂಗ್ರೆಸ್ ಬಂದರೂ ಚೆನ್ನಾಗಿರ್ತದೆ, ಬಿ ಜೆ ಪಿ ಬಂದರೂ ಚೆನ್ನಾಗಿರ್ತದೆ. ಎಲ್ಲ ಅವ್ರವ್ರ ತಕ್ಕನಾಗ ಆಳ್ತಾನೆ ಇರ್ತಾರೆ. ಈಗ 10% ಬಿ ಜೆ ಪಿ ಬರಲಿ ಅಂತ, 10% ಕಾಂಗ್ರೆಸ್ ಬರಲಿ ಅಂತಾರೆ. ಯಾವುದೋ ಒಂದೇ ಬರಲಿ ಅಂತ ಯಾರೂ ನಿರ್ಧಾರ ಮಾಡಲ್ವಲ್ಲ. ಎಲ್ಲ ನಮ್ಮ ಹತ್ರನೇ ಇರೋದು. ಈಗ ಗೆಲ್ಸೋದು ಯಾರು? ನಾವೇ ತಾನೇ ಗೆಲ್ಸೋದು. ಅವ್ರೇನು ಹೋಗಿ ಕೂತ್ಕೊಳ್ಳಲ್ಲ. ನಾನು ಕೂತ್ಕೋಬೇಕು, ನೀನು ಕೂತ್ಕೋಬೇಕು, ನೀನು ಕೂತ್ಕೊಳ್ಳಲ್ವಲ್ಲ ಅಷ್ಟೇ. ಈಗ ನಾವು ನಿರ್ಧಾರ ಮಾಡೋದು. ಈಗ 1 ಕೋಟಿ ಜನಗೆ ಅವರು ಅಂದರೆ 1/2 ಕೋಟಿ ಕಾಂಗ್ರೆಸ್ ಕಡೆಗೆ ಹೋಗ್ತಾರೆ, 1/2 ಕೋಟಿ ಬಿ ಜೆ ಪಿ ಕಡೆಗೆ ಹೋಗ್ತಾರೆ. ಈಗ ನಾವು ಈಗ ನಿರ್ಧಾರ ಮಾಡಿ ನಿನ್ನ ಆಯ್ಕೆ ಮಾಡೋದಲ್ವ. ತಿರ್ಗಾ ನಿನ್ನ ಆಯ್ಕೆ ಮಾಡಿ ಕೂರಿಸಿ ಕಾಂಗ್ರೆಸ್ ಸರಿಯಿಲ್ಲ, ಬಿ ಜೆ ಪಿ ಸರಿಯಿಲ್ಲ. ಕೊಟ್ಟಿಲ್ಲ ಅಂದ್ಬಿಟ್ಟು ಕಳೆದ ಬಾರಿ ತಿರ್ಗಾ ಏನೋ ಗಲಾಟೆ ಮಾಡ್ಕೊಂಡು ಇದಕ್ಕೆ ಹೋಗ್ಬಿಟ್ರು, ಬಿಜೆಪಿಗೆ ಹೋಗ್ಬಿಟ್ರು. ತಿರ್ಗಾ ಕಾಂಗ್ರೆಸ್ ಈಗ ಬಂದವ್ರೆ. ಈಗ ವಿ ಸೋಮಣ್ಣ JDS BJP ನಿಲ್ಬೋದು ಅನ್ನೋದು ಓಡಾಡ್ತಾ ಇದೆ. ಇವತ್ತು ನಾಳೆ ಟಿಕೆಟ್ ಅನೌನ್ಸ್ ಆಗುತ್ತೆ. ಈಗ ಇಲ್ಲಿ ತುಮಕೂರು ಕ್ಷೇತ್ರಕ್ಕೆ ಯಾವ ಸರ್ಕಾರದವ್ರು ಬಂದರೆ ಅಂದರೆ ಬಿಜೆಪಿ ಬಂದರೆ ಒಳ್ಳೇದಾಗಲ್ಲ, ಕಾಂಗ್ರೆಸ್ ಅವ್ರು ಬಂದರೆ ಒಳ್ಳೇದಾಗಲ್ಲ? ಸರ್, ಮುದ್ದನ್ಮೇಗೌಡರು ಸಾಕಷ್ಟು ಕೆಲಸ ಮಾಡವ್ರೆ ಅಂತ ಜನರಲ್ಲಿ ಅಭಿಪ್ರಾಯ ಐತೆ. ಹಂಗಾಗಿ ವ್ಯಕ್ತಿ ನೋಡಿ ಆಯ್ಕೆ ಮಾಡ್ತಾರೆ. ಈ ಕೆಲಸ ಯಾರು ಮಾಡಿ, ಈಗ ಕೆಲವ್ರು ಏನು ಮಾಡ್ತಾರೆ, ಗೆದಿಯ ತಕ್ಕ ಸ್ವಲ್ಪ ದಿನ ಓಡಾಡ್ತಾರೆ, ಆಮೇಲೆ ಹತ್ತೋದು ಕೈಗೆ ಸಿಕ್ಕಲ್ಲ. ಮುದ್ದನ್ಮೇಗೌಡರು ಕೆಲಸ ಮಾಡ್ತಾರೆ ಅಂತ ಆಸಕ್ತಿ ಐತಿ ಜನಕ್ಕೆ. ಮೋದಿ ಅಲೆ ಜಾಸ್ತಿ ಇದೆ ಅಂತಾರೆ. ಮೋದಿ ಅಲೆ ಮೇಲೆ ಮುದ್ದನ್ಮೇಗೌಡರು ಹಿಂಗೆ ಆಗತ್ತಾ ಅಂತ ಅಲ್ಲ. ಈಗ ಮೋದಿ ಅಲೆ ಮೇಲೆ ತುಮಕೂರು ಗ್ರಾಮಾಂತರಕ್ಕೆ ಅವ್ರ ಗ್ರಾಮಾಂತರಕ್ಕೆ ಜನ ಆಯ್ಕೆ ಮಾಡ್ಕೊಂತಾರೆ, ಸ್ಥಳೀಕರು. ಈಗ ಕೇಂದ್ರದ ಮೋದಿ ಕೂತಂದರೆ ಮೋದಿ ಲೆಕ್ಕಾಚಾರಕ್ಕೆ ನೋಡೋಕೆ ಹೋಗಲ್ಲ. ಈಗ ಇಲ್ಲಿ ಯಾರು ಕೆಲಸ ಮಾಡ್ತಾರೆ ಅವ್ರನ್ನ ಆಯ್ಕೆ ಮಾಡ್ಕೊಂತೀವಿ. ಈಗ ನಮಗೆ ಮುದ್ದನ್ಮೇಗೌಡರು ಬೇಕು, ನಾವು ಅವ್ರನ್ನ ಆಯ್ಕೆ ಮಾಡ್ಕೊತೀವಿ. ಭಾಗ್ಯಗಳೆಲ್ಲ ನಮಗೆ ಗೊತ್ತಾನೇ ಇಲ್ವಲ್ಲ, ನಮಗೆ ಗೊತ್ತಿಲ್ಲ. ಬಟ್ ಅದು ಏನಾಗೈತೆ ಅಂತ ಅದಕ್ಕೆ ರೀಸನ್ ಒಬ್ಬರು ಕೊಡ್ತಾನೆ ಇಲ್ಲ ನನಗೆ. ನಾವು ಮಾಡಿಸಿ 4 ತಿಂಗಳು 5 ತಿಂಗಳಿಗೆ ಆಗಿರೋದು, ಅದು 1 ತಿಂಗಳು ತೊಗೊಳಕ್ಕಾಗಿಲ್ಲ.
ಅಲ್ಲಿಗೆ ಹೋದ್ರೆ ಜನ ಸರ್ಕಾರಿ ಕೆಲಸದವ್ರು ಏನು ಮಾಡ್ತಾರೆ ಅಂದರೆ ಸುಮ್ಮನೆ ಏನಾಗೈತಪ್ಪ ಹಿಂಗೆ ಗೊತ್ತಿಲ್ವಾ ಅಲ್ಲಿ ಮುಂದಕ್ಕೆ ಹೋಗಪ್ಪ ಅಲ್ಲೂ ಬಟ್ ಯಾರೂ ಸರಿ ಮಾಡೋರಿಲ್ಲ. ಸ್ಥಳೀಯ MLA ಈಗ ಅವನ್ನೆಲ್ಲ ಕೇಳಬೇಕಲ್ಲ ಸರ್ ನಾವು ಗೌರಿ ಶಂಕರ್ ಕಡೆರೇ ನಾವು ಈ ಕಾಂಗ್ರೆಸ್ಸೇ ಆಲ್ರೆಡಿ ಈಗ ನಾವು ಇರೋದು. ಯಾರನ್ನು ಕೇಳ್ತೀರಿ ಹೇಳ್ರಿ, ಈಗ ಅಲ್ಲಿ ಹೋದ್ರೆ ಗ್ರಾಮವನ್ಗೆ ಹೋಗು ಅಂತಾರೆ, ಅಲ್ಲಿಗೆ ಹೋದ್ರೆ ಇಲ್ಲಿ ಮಹಿಳಾ ಇದಕ್ಕೆ ಹೋಗ್ರಿ ಅಂತಾರೆ. ಅಯ್ಯೋ ಅದನ್ನ ತೋರಿಸಿ ಅಲ್ಲಿ ಫುಡ್ ಆಫೀಸ್ಗೆ ಹೋದರೆ ನಾವೇನು ದುಡ್ಡು ನಿಮಗೆ ಹಾಕ್ತಿದ್ದೀವಿ ಅಂತ ಹೇಳಿದ್ದೀವಿ ಅಂತ ಅವ್ರು ಗಲಾಟೆ ಮಾಡ್ತಾರೆ. ಇವಾಗ ಬಂದರೂ ಬರಲಿ ಬಿಟ್ಟರು ಬಿಡಲಿ ಹೋಗಿ ಈಗ ಸಾಕಷ್ಟು ಇನ್ನೂ ಒಂದು 50% ಜನಕ್ಕೆ ದುಡ್ಡು ಬರಬೇಕು. ಈಗ ನೆನ್ನೆಲ್ಲ ಟಿ ವಿಯಲ್ಲಿ ತೋರಿಸ್ತಿದ್ರು, ಇನ್ನು ಅವ್ರು ಬರ್ಬೇಕು. ಈಗ ಬರ್ತಾ ಇರೋದು ಯಾರಿಗೆ ಗೊತ್ತಾ, ಯಾರು ಬುದ್ಧಿ ಬಂದರೂ ಚೆನ್ನಾಗವ್ರು ಅವ್ರಿಗೆ ಜಾಸ್ತಿ ಬರ್ತಿರೋದು. ರೋಡ್ ಕೆಳಮಕ್ಕೆ ಬಿದ್ದೋಗಿರೋ ಅವ್ರಿಗೆ ಯಾರಿಗೂ ದುಡ್ಡು ಬರ್ತಿಲ್ಲ. ಬಟ್ ನೀವು ಇಲ್ಲ ಅಂತ ತಿಳ್ಕೊಬರ್ರಿ. ಈ ತೀರಾ ಬಡಸ್ತನದವ್ರಿಗೆ ಅವ್ರಿಗೆ ಗೊತ್ತಿಲ್ಲ, ಯಾಕೆಂದ್ರೆ ಅವ್ರು ಸರಿ ಮಾಡ್ಕೊಳಕ್ಕೆ ಆತಿಲ್ಲ. ಈ ಸ್ವಲ್ಪ ಈ ನಮ್ಮಂಥವ್ರು ಇರೋರು ಏನು ಮಾಡ್ತಾರೆ ಅಂದರೆ ಎಲ್ಲೆಲ್ಲೋ ತಿರುಗಿ ಏನೇನೋ ಮಾಡಿಸ್ಕೊಂಬಿಟ್ಟು ಅವ್ರಿಗೆ ಬರಂಗೆ ಮಾಡ್ಕೊಂಬಿಡ್ತಾರೆ. ಸರ್ ನಮ್ದು ಎಲ್ಲ ದಾಖಲೆನೂ ಐತಲ್ಲ ಈಗ ದಾಖಲೆ ಕೊಡ್ದಂಗೆ ಏನಿಲ್ಲ, ನಾನು ಎಲ್ಲ ದಾಖಲೆನೂ ಕೊಡ್ತೀನಲ್ಲ. ಬಟ್ ಅದಕ್ಕೆ ದುಡ್ಡು ಯಾಕೆ ಬರ್ತಿಲ್ಲ ಅಂತ ಅದಕ್ಕೆ ರೀಸನ್ ಕೇಳೋರಾದರೂ ಹೇಳ್ಬೇಕಲ್ಲ. ಈಗೆಲ್ಲ ದಾಖಲೆ ಕೊಡ್ತೀನಿ ನಾನು, ನನ್ನ ಹತ್ರ ರೆಡಿ ಐತೆ. ಈಗ ನೀವು ವಕಾಲತ್ತು ಮಾಡರಿ. ಈಗ ನಮ್ಗೇನೋ ಸಮಸ್ಯೆ, ಇವಾಗ ನೀವು ಎಲ್ಲ ಹೇಳಿದ ಮಾತು ನಡೆಸ್ಕೊಟ್ಟಿದ್ದಾರೆ, ನಡೆಸ್ಕೊಟ್ಟವ್ರು ಇಲ್ಲ ಅಂತ ಅಲ್ಲ. ನಡೆಸ್ಕೊಟ್ಟಾಗ ಏನಾಗ್ತದೆ ಅಂದರೆ ಈಗ ದುಡ್ಡು ಬರ್ತದೆ, ಲಕ್ಷ್ಮಿ ದುಡ್ಡು ಲಕ್ಷ್ಮಿ ದುಡ್ಡು ಬರ್ತದೆ ಅಂತ ಈಗೇನೋ ಮಾಡಿಕೊಡ್ರಿ ಸ್ವಾಮಿ ಅಂತ ಅವ್ರ ಹತ್ರಕ್ಕೆ ಹೋದರೆ ಅವ್ರೇನು ಮಾಡ್ತಾರೆ ಗೊತ್ತಾ, ಇಲ್ಲಾಗಲ್ಲ ಅಲ್ಲಿ ಹೋಗ್ರಿ, ನೆಮ್ಮದಿ ಕೇಂದ್ರಕ್ಕೆ ಹೋಗ್ರಿ, ಅಲ್ಲಿ ಇದಕ್ಕೆ ಹೋಗ್ರಿ ಅಂತ ಹಿಂಗೆ ಹೇಳ್ತಾರೆ. ಅದಕ್ಕೋಸ್ಕರ ಏನು ಮಾಡಬೇಕು, ಬಡವರು ಹೋಗೋಕ್ಕಾಗಲ್ಲ, ಅವ್ರ ಕೈಲಿ ಹೋಗೋಕ್ಕಾಗುತ್ತಾ? ಚಾರ್ಜ್ಗೆ ಕಾಸಿರೋದಿಲ್ಲ, ಗಾಡಿಯವ್ರು ಕರ್ಕೊಂಡು ಹೋಗೋದಿಲ್ಲ. ಇಂಥ ಅಕ್ಕಿ ದುಡ್ಡು ಬರ್ತೈತೆ, ಅದು ಬಂದಾಗ ಏನು ಮಾಡ್ತದೆ, ಅಕ್ಕಿ ದುಡ್ಡು ಮಾತ್ರ ಬೀಳ್ತೈತೆ. ಈಗ ಅವರು ಸ್ವಾಮಿ ಹಿಂದೆ ಇವಾಗ ಕಾಂಗ್ರೆಸ್ನವರು ಏನು ಹೇಳಿದರು ಅಂದರೆ, ಹೆಣ್ಮಕ್ಳಿಗೆ 2,000 ದುಡ್ಡು ಹಾಕ್ತೀವಿ ಗೃಹಲಕ್ಷ್ಮಿಗಳಿಂದ, ಅಕ್ಕಿ ದುಡ್ಡು ಬೀಳ್ತದೆ, ಇಲ್ಲ ಅಕ್ಕಿ ಕೊಡ್ತೀವಿ ಅಂತ ಹೇಳಿದರು. ಅಕ್ಕಿ ಕೊಡೋಕ್ಕಾಗಿಲ್ಲ, ಈಗ ಅವ್ರು ದುಡ್ಡೇ ಹಾಕ್ತಾ ಇದ್ದಾರೆ. ಕೇಂದ್ರದಲ್ಲಿ ಅಕ್ಕಿ ಕೊಡಲ್ಲ ಅದರಂತೆ, ಅದಕ್ಕೆ ಈಗ ಅವರು ದುಡ್ಡೇ ಹಾಕ್ತಾವ್ರೆ. ಅವ್ರು ಹೇಳಿದಂತೆ ಕೆಲಸ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಈಗ ಅದಕ್ಕೆ ಈಗ ಏನು ಕೆಲ ಜನಗಳು ಏನಂತಾರೆ ಅಂದರೆ, ಹಿಂದೆ ಕಾಂಗ್ರೆಸ್ ದಳ 2 ಇದ್ದಿದ್ದು, BJP ಯಾವೂ ಇರಲಿಲ್ಲ. ಈಗ ಇಲ್ಲಿಗೆಲ್ಲ ಇವೆಲ್ಲ ಉತ್ಪತ್ತಿಯಾಗಿ ಕಾಂಗ್ರೆಸ್ ಹಿಂಗಾಗಿ ಕತೆಗಳು ಹೆಚ್ಚು ಕಡಿಮೆ ಆಗಿಬಿಟ್ಟೈತೆ. ಅದಕ್ಕೋಸ್ಕರ ಯಾವತ್ತೂ ಕಾಂಗ್ರೆಸ್ಸೇ ಬರಬೇಕು. ಏನಪ್ಪಜೆ, ಯಾವತ್ತೂ ಕಾಂಗ್ರೆಸ್ಸೇ ಬರಬೇಕು. ಅದಕ್ಕೆ ಹಿಂದಿಂದ ಕಾಂಗ್ರೆಸ್ಸೇ ಆಡಳಿತ. ಇವರು ಈಗ ನಾವು ಹೇಳತ್ತಾಗ ಕೇಳಿ, ಹಿಂದೆ ಇವ್ರು ಏನು ಹೇಳಿದರು ಅಂದರೆ, ಇವ್ರು ಹೇಳಿದ್ದು ನಮ್ಮ ಕಾಂಗ್ರೆಸ್ಸೇ ಬಂದರೆ ಜನಕ್ಕೆಲ್ಲ ನಾವು ಏನು ಸೌಲಭ್ಯ ಬೇಕೋ ಮಾಡಿಕೊಡ್ತೀವಿ ಅಂತ ಹೇಳಿದರು. ಮಾಡವ್ರೆ. BJP ಅವ್ರು ಮಾಡಿಲ್ಲ. BJP ಅವ್ರು ಏನು ಮಾಡವ್ರೆ, ಏನೂ ಮಾಡಿಲ್ಲ. BJP ಅವ್ರು ಮಾಡಿಲ್ಲ, ಏನೂ ಮಾಡಿಲ್ಲ. ಇವ್ರು ಮಾತ್ರ ಹೇಳಿದರು, ಅವರು ಹೇಳ್ದಂತೆ ಮಾಡವ್ರೆ. ಆದ್ರೂ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು, ಅಕ್ಕಿ ಕೊಡೋಕ್ಕಾಗದಿಲ್ಲದಕ್ಕೆ ಅಲ್ಲಿ ಆಂಧ್ರದಲ್ಲಿ ಅಕ್ಕಿ ಕೊಡಲ್ಲ ಅಂದಿದ್ದಕ್ಕೆ ಅದಕ್ಕೋಸ್ಕರ ದುಡ್ಡು ಹಾಕ್ಯವ್ರು. ಅವ್ರು ಹೇಳ್ದಂತೆ ಕೆಲಸ ಮಾಡಿಕೊಟ್ಟವ್ರೆ. ಅದಕ್ಕೆ ಕಾಂಗ್ರೆಸ್ಸೇ ಬರಬೇಕು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.